हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् ಶ್ರೀಗುರುಭ್ಯೋ ನಮಃ. ನಿನ್ನೆ ನೋಡಿದ ಹಾಗೆ ವಾದಿಗಳನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಒಂದು ಕ್ರಮವನ್ನು ಹಾಕಿಕೊಟ್ಟು ಯಾವ ರೀತಿಯಲ್ಲಿ ನಾವು ಅನುಮಾನ ಪ್ರಯೋಗ ಮಾಡಬೇಕು ಅನ್ನೋದನ್ನ ತೋರಿಸಿಕೊಟ್ಟರು. ತೋರಿಸಿಕೊಟ್ಟ ಮೇಲೆ ಎಲ್ಲ ಕಡೆ ಪ್ರಚಾರ ಆಯಿತು. ಜಗತ್ತಿನಲ್ಲಿ ಇಲ್ಲಿ ತನಕ ಇಂಥದ್ದೊಂದು ಕ್ರಮ ಇರಲೇ ಇರಲಿಲ್ಲ. ಬೇರೆ ಒಂದು ಕ್ರಮದಲ್ಲೇ ಜಗತ್ತು ಇಲ್ಲಿ ತನಕ ನಡ್ಕೊಂಡು ಬಂದಿತ್ತು. ಇವರು ಬಂದ ಮೇಲೆ ಇದು ಬಹಳ ಹೊಸದಾದ ಕ್ರಮ. ಅಷ್ಟೇ ಅಲ್ಲ, ಜನರಿಗೆ ಮುಟ್ಟುವಂತಹ ಕ್ರಮ, ಎಲ್ಲರಿಗೂ ಅರ್ಥ ಆಗುವಂತಹ ಕ್ರಮ. ಇದನ್ನು ಕೇಳಿದಾಗ ಎಷ್ಟೋ ಜನ ವಾದಿಗಳಿಗೆ ನಾವು ಹೋಗೋಣ, ಹಾಗಾದ್ರೆ ಅವರು ಸೋಲಿಸ್ಲಿಕ್ಕಾಗಲಿಲ್ಲ, ಆದ್ರೆ ನಾವು ಸೋಲಿಸ್ಬೋದೇನೋ ಅಂತ ಎಷ್ಟೋ ಜನಕ್ಕೆ ಅನ್ನಿಸ್ತು. ಅವರೆಲ್ಲ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಹತ್ತಿರ ನಾವು ಸೋಲಿಸ್ತೀವಿ ಅಂತ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟೋ ಜನ ಬೇರೆ 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 ದೇಶದ ವಾದಿಗಳು ನಾವೇ ಗೆಲ್ತೇವೆ, ಅವ್ರ ಕೈಲಾಗದೇ ಇರ್ಬೋದು, ನಾವು ಗೆಲ್ತೀವಿ ಅಂತ ಗೆಲ್ಲಬೇಕು ಅಂತ ಬಂದವರೇ ಹೆಚ್ಚು. ಏನು ವಿಷಯ ಇದೆ, ಯಾಕೆ ಈ ತರ ಪ್ರಯೋಗ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋರಿಗಿಂತ ನಮ್ಮ ಸಿದ್ಧಾಂತವೇ ಸರಿ, ನಾವು ಅವ್ರ ಹತ್ರ ಗೆಲ್ಲೋಣ ಅಂತ ಬರ್ತಾ ಇದ್ದಾರೆ. ಆ ತರ ಬಂದವರಲ್ಲಿ ಅದನ್ನು ಹೇಳ್ತಾರೆ, ಸಮಸ್ತವಾದೀಂದ್ರ ಗಜ ಪ್ರಭಂಗದ ಚರನ್ನವನ್ಯಾಂ ಪ್ರತಿಪಕ್ಷಿಕಾಂಕ್ಷಯ ವೇದದ್ವಿಷಾಮ್ಯ ಪ್ರಥಮ ಸಮಾಜಯೌ ಸವಾದಿ ಸಿಂಹೋತ್ರ ಸಬುದ್ಧಿ ಸಾಗರ. ಯಾವಾಗ ಇವರ ಕೀರ್ತಿ ಎಲ್ಲ ಕಡೆ ಪ್ರಚಾರ ಆಯ್ತೋ ಅವಾಗ ಇಬ್ರು ಬಹಳ ಮೇಧಾವಿಗಳು, ಇಲ್ಲಿ ತನಕ ಅವರು ಎಲ್ಲೂ ಸೋತೇ ಇಲ್ಲ. ಸಮಸ್ತ ವಾದೀಂದ್ರ ಗಜಪ್ರಭಂಗದ ಅಂತ ಹೇಳ್ತಾರೆ. ವಾದೀಂದ್ರ ಅವನ ಹೆಸರು, ಒಬ್ಬನ ಹೆಸರು ವಾದಿಸಿಂಹ, ಮತ್ತೊಬ್ಬನ ಹೆಸರು ಬುದ್ಧಿಸಾಗರ. ಹೆಸರೇ ಆಗಿದೆ. ವಾದಿಗಳಿಗೆ ಸಿಂಹ ಅವನು, ಅವನ ಹತ್ರ ವಾದ ಮಾಡಿ ಗೆದ್ದವರು ಅಂತಿಲ್ಲ. ಇನ್ನೊಬ್ಬ ಬುದ್ಧಿಸಾಗರ, ಹೆಸರು ಕೇಳಿದ್ರೆ ಆಗಿದೆ. ಅವನ ಬುದ್ಧಿ ಸಾಗರದಷ್ಟು ವಿಷಯಗಳನ್ನು ತಿಳ್ಕೊಂಡಿರತಕ್ಕಂಥ ಬುದ್ಧಿ ಅಂತ ಆ ಹೆಸರೇ ಸೂಚನೆ ಮಾಡುತ್ತೆ. ಇಂಥವರಿಬ್ಬರು ಎಲ್ಲ ಲೋಕದಲ್ಲಿ ಯಾರ್ಯಾರು ಇವರ ಹತ್ರ ವಾದ ಮಾಡಬೇಕು ಅಂತ ಬರ್ತಾರೋ ಅವರ ಹತ್ರ ಎಲ್ಲ ಪ್ರತಿಯೊಬ್ಬರ ಹತ್ರ ವಾದ ಮಾಡಿ ತಾವೇ ಗೆದ್ದು ಆ ಎಲ್ಲ ಜಯಪತ್ರಗಳನ್ನು ಸಂಗ್ರಹ ಮಾಡಿಕೊಂಡು ಪೂರ್ಣಪ್ರಜ್ಞ ತೀರ್ಥರ, ಆನಂದ ತೀರ್ಥರ ಹತ್ತಿರ ನಾವು ವಾದ ಮಾಡ್ತೇವೆ ಅಂತ ಬರ್ತಾರೆ. ವೇದದ್ವಿಷಾಮ್ಯ ಪ್ರಥಮ ಸಮಾಜಯೋ ಸ ವಾದಿಸಿಂಹೋತ್ರ ಸ ಬುದ್ಧಿ ಸಾಗರ. ವಾಸ್ತವಿಕವಾಗಿ ವಾದಿಸಿಂಹ ಅನ್ನೋವನು ಅವನೊಬ್ಬ ವೈಶೇಷಿಕ. ಅದೊಂದು ವೈಶೇಷಿಕ ಅನ್ನುವ ಮತ, ಆ ಮತದ ಅನುಯಾಯಿ ಅವನು. ಆದ್ರೆ ಈ ಬುದ್ಧಿಸಾಗರ ತಾನು ಬೌದ್ಧ ಮತದ ಅನುಯಾಯಿ. ಬೌದ್ಧ ಮತದವನು ಒಬ್ಬ, ವೈಶೇಷಿಕ ಮತದವನೊಬ್ಬ. ಮೊದಲು ಇವರಿಬ್ಬರಲ್ಲೇ ವಾದ ನಡೆದಿರುತ್ತೆ. ಇವರಿಬ್ಬರೇ, ಯಾಕೆಂದ್ರೆ ಮತಗಳು ಬೇರೆ ಆಯ್ತಾದ್ರಿಂದ ತಮ್ಮ ಇಬ್ಬರಲ್ಲೇ ಯಾವ ಮತ ಸರಿ ಅನ್ನೋದನ್ನ ತಾವೇ ಮೊದಲು ವಿಮರ್ಶೆ ಮಾಡ್ಕೊಳ್ತಾರೆ. ಮಾಡಿಕೊಂಡು ವಾದಿಸಿಂಹ ಬುದ್ಧಿಸಾಗರನ ಹತ್ತಿರ ಬಂದು ತಾನು ವಾದ ಮಾಡಿದಾಗ ಅವನ ಎದುರುಗಡೆ ತಾನು ಸೋಲ್ತಾನೆ. ಸೋತು ಅವನ ಶಿಷ್ಯನಾಗ್ತಾನೆ. ಅದಕ್ಕೆ ಅದನ್ನು ಅವ್ರು ಹೇಳ್ತಾರೆ, ವೇದದ್ವಿಷಾಮ್ಯ ಪ್ರಥಮ ಸಮಾಜಯು ಸವಾದಿ ಸಿಂಹೋತ್ರ ಸ ಬುದ್ಧಿಸಾಗರ. ಅವನ ಶಿಷ್ಯತ್ವ ಸ್ವೀಕಾರ ಮಾಡಿ ಬುದ್ಧಿಸಾಗರನ ಶಿಷ್ಯನಾಗಿ ವಾದಿಸಿಂಹ ಇಬ್ಬರೂ ಸೇರ್ಕೊಂಡು ಇದೇ ಮತ, ನಿಮ್ಮ ಮತ ಸರಿ ಅಂತ ಅವನು ಒಪ್ಕೊಳ್ತಾನೆ. ಅಲ್ಲಿಗೆ ಒಪ್ಪಿಕೊಂಡು ತಾನೇನ್ ಮಾಡ್ತಾನೆ, ಹಾಗಾದ್ರೆ ಬನ್ನಿ ನಾವಿಬ್ರು ಸೇರಿ ಹೋಗೋಣ ಅಂತ. ಏನೋ ಆನಂದ ತೀರ್ಥರು ಅಂತ ಒಬ್ರು ಬಂದಿದ್ದಾರಂತೆ. ಅವರು ಈಗಾಗಲೇ ವಾಸುದೇವ ಪಂಡಿತರು ಅಂದ್ರೆ ಅವಾಗ ಬಹಳ ದೊಡ್ಡ ಶ್ರೇಷ್ಠ ವಿದ್ವಾಂಸರು, ಅಂಥವರನ್ನೆಲ್ಲ ಸೋಲ್ಸ್ಕೊಂಡು ಬಂದಿದ್ದಾರಂತೆ. ನಾವು ಹೋಗೋಣ, ಹಾಗಾದ್ರೆ ನಾವು ಅವರನ್ನ ಸೋಲ್ಸೋಣ ಅಂತ ಇಬ್ರು ಬಂದಿದ್ದಾರೆ. ಬರ್ಬೇಕಾದ್ರೇನೆ ಅದನ್ನು ಹೇಳ್ತಾರೆ, ಅಸೂಯೆ ಒಳಗಡೆ ಅಸೂಯೆಯನ್ನು ತುಂಬಿಕೊಂಡೇ ಬಂದಿದ್ದಾರೆ. ನಾವು ಗೆಲ್ಲೋದು ನಮ್ಮ ಉದ್ದೇಶ ಅಷ್ಟೇ, ಸರಿಯಾದ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನೋ ನಮ್ಮ ಉದ್ದೇಶ ಅಲ್ಲ, ಗೆಲ್ಬೇಕು ಅಂತಲೇ ಬಂದಿದ್ದಾರೆ. ಬಂದಾಗ ಸಸ್ಯೋರುದುರ್ಗರ್ವವತೋ ಜಿಗೀಷಯ ನಿಶಾತಮಾದತ್ತ ಮುಕುಂದ ದೀರ್ಭೃತಂ ಸ್ವಶಿಷ್ಯ ಹಸ್ತೇನ ಮಠಾಂತರೇಷು ಧೇ ಸುಪಕ್ಷದಕ್ಷಂ ಸುಖತೀರ್ಥ ಮಾರ್ಗಣಂ. ಕವಿಗಳು ನಾರಾಯಣ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ಅದನ್ನು ತಿಳಿಸ್ಕೊಡ್ತಾರೆ. ಈ ವಾದಿಸಿಂಹ ಬುದ್ಧಿಸಾಗರ ಇಬ್ರು ಆನಂದ ತೀರ್ಥರನ್ನು ಹುಡುಕಿಕೊಂಡು ಬಂದಾಗ ಇವರು ಮಠದಲ್ಲಿ ಇರಲಿಲ್ಲ. ಇನ್ನೊಂದು ಮಠದಲ್ಲಿ ತಮ್ಮ ಅನ್ನೀಕಾದಿಗಳನ್ನ ಪೂಜೆಗಳನ್ನ ಮಾಡ್ತಾ ಬೇರೊಂದು ಮಠದಲ್ಲಿ ಇದ್ದರು. ಅಚ್ಯುತ ಪರೀಕ್ಷಾಚಾರ್ಯರು ಒಂದು ಮಠ, ಮಧ್ವಾಚಾರ್ಯರು ಮತ್ತೊಂದು ಮಠದಲ್ಲಿ ಕೂತಿದ್ದಾಗ ಇವರಿಬ್ರು ಬಂದು ಕೇಳ್ತಾರೆ, ನಮ್ಮನ್ನ ನಾವು ವಾದ ಮಾಡಬೇಕು ಅಂತ ಬಂದಿದ್ದೀವಿ, ಯಾರೋ ನಿಮ್ಮ ಶಿಷ್ಯರಂತೆ ಆನಂದ ತೀರ್ಥರಂತೆ ಏನೋ ಅವರದ್ದೇ ಆದ ಒಂದು ಅನುಮಾನದ ಪ್ರಕ್ರಿಯೆಗಳಿದೆಯಂತೆ, ಅದೆಲ್ಲ ನಾವು ಕೇಳಾಗಿದೆ, ನಮ್ಮ ಹತ್ರ ಮಾಡ್ಲಿ ಅವರು ವಾದ, ಕರೆಸಿ ನಿಮ್ಮ ಶಿಷ್ಯರನ್ನ ಅಂತ ಗರ್ವದಿಂದ ಹೇಳ್ತಾರೆ. ಸತ್ಯೋರುದುರ್ ಗರ್ವವತೋ ಜಿಗೀಷಯ, ಗರ್ವದಿಂದ ಕರೀರಿ ಅವರನ್ನು,
ಅವ್ರು ಯಾರಿದ್ದಾರೆ ನೋಡೇ ಬಿಡೋಣ. ಅವಾಗ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರನ್ನ ಒಬ್ಬ ಶಿಷ್ಯನನ್ನ ಕರೆದು ನೀನು ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ನೀನು ಹೋಗಿ ಇನ್ನೊಂದು ಮಠದಲ್ಲಿ ಆನಂದ ತೀರ್ಥರು ಇದ್ದಾರೆ, ಅವರನ್ನು ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದಾಗ ಅದು ಹೇಗಿತ್ತು ಆ ಪ್ರಸಂಗವನ್ನ ಒಂದು ದೃಷ್ಟಾಂತ ಕೊಡ್ತಾರೆ. ಯಾವಾಗಲೂ ಆ ಚಮತ್ಕಾರವಾಗಿ ಹೇಳೋದು ಕವಿಗಳ ಒಂದು ಸೊಬಗು. ಸುಮ್ಮನೆ ಅವರನ್ನು ಕರ್ಕೊಂಡು ಬಂದ್ರು ಅಂತ ಹೇಳ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಇವರದಕ್ಕೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಸುಪಕ್ಷದಕ್ಷಂ ಸುಖತೀರ್ಥ ಮಾರ್ಗಣಂ. ಸುಪಕ್ಷದಕ್ಷಂ ಅಂದ್ರೆ ಇನ್ನೊಂದು ಮಠದಲ್ಲಿದ್ದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಕರ್ಕೊಂಡು ಬಂದರು, ಇಷ್ಟೇ ವಿಷಯ. ಆದ್ರೆ ನಾರಾಯಣ ಪಂಡಿತಾಚಾರ್ಯರ ಬಾಯಲ್ಲಿ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಅವ್ರು ಹೇಳ್ತಾರೆ, ಒಬ್ಬ ಒಳ್ಳೆಯ ಬಿಲ್ಲುಗಾರ ತಾನು ಎದುರುಗಡೆ ಇರುವ ವ್ಯಕ್ತಿಯನ್ನ ಗೆಲ್ಲಬೇಕಾಗಿದ್ರೆ ಉತ್ತಮವಾದ ಬಾಣವನ್ನೇ ಪ್ರಯೋಗ ಮಾಡಬೇಕು. ಸುಮ್ಮನೆ ಯುದ್ಧ ಮಾಡಬೇಕು ನಿಂತಾಗ ಚಿಕ್ಕ 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 ಬಾಣಗಳನ್ನು ಬಿಡ್ತಾ ಇದ್ರೆ ಎದುರುಗಡೆ ಇರೋನೇ ಗೆಲ್ತಾನೆ. ಆದ್ರೆ ಎದುರುಗಡೆ ಇರೋ ವ್ಯಕ್ತಿಯನ್ನ ಸೋಲಿಸಬೇಕು ಅಂತ ಒಬ್ಬ ಬಿಲ್ಗಾರನಿಗೆ ಅನಿಸಿದಾಗ ತೀಕ್ಷ್ಣವಾದ ಬಾಣವನ್ನೇ ತಗೊಳ್ಬೇಕು. ಅವನ ಬತ್ತಳಿಕೆಯಲ್ಲಿರುವ ಉತ್ತಮವಾದ ಬಾಣವನ್ನ ತಗೊಂಡು ಪ್ರಯೋಗ ಮಾಡಿದ ಅಂತ ಆದ್ರೆ ಅವಾಗ ಅದು ಎದುರುಗಡೆ ಇರುವ ವ್ಯಕ್ತಿಯನ್ನ ಸೋಲಿಸಲಿಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಇನ್ನೇನ್ ಮಾಡಿದ್ರು, ಮಠಾಂತರೇಶುದೆ ಮತ್ತೊಂದು ಮಠದಲ್ಲಿರುವ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಂಬುವ ತೀಕ್ಷ್ಣ ಬಾಣ, ಸಚ್ಚಾಸ್ತ್ರ ಅನ್ನುವ ತೀಕ್ಷ್ಣ ಬಾಣ ಅದು ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ಅಚ್ಯುತ ಪ್ರೇಕ್ಷಾಚಾರ್ಯರು ಯಾವ್ಯಾವುದೋ ಚಿಕ್ಕ ಚಿಕ್ಕ ಬಾಣವನ್ನು ಕೈಗೆ ತಗೊಳ್ಳಿಲ್ಲ, ಆನಂದ ತೀರ್ಥರು ಅನ್ನುವ ತೀಕ್ಷ್ಣ ಬಾಣವನ್ನೇ ತಗೊಂಡ್ರು. ಯಾಕೆಂದ್ರೆ ಬಂದಿರುವ ವಾದಿ ಮೊದಲೇ ಹೇಳಿದಾಗೆ ಗರ್ವದಿಂದ ಬಂದಿದ್ದ, ಗೆಲ್ಲೇಬೇಕು ಅಂತ ಬಂದಿದ್ದಾನೆ. ಇವನ ಹತ್ರ ತಾವು ವಾದ ಮಾಡಿ ಪ್ರಯೋಜನ ಇಲ್ಲ, ಇವನನ್ನ ಸೋಲಿಸಲಿಕ್ಕೆ ಆನಂದ ತೀರ್ಥರೇ ಸರಿ ಅಂತ ತಮ್ಮ ಬತ್ತಳಿಕೆಯಲ್ಲಿರುವ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ಕರೆಸ್ತಾರೆ. ಇದು ಎಷ್ಟು ಶಾಸ್ತ್ರಕ್ಕೆ ಸಮ್ಮತ ಅನ್ನೋದನ್ನ ಬಾಣದ ದೃಷ್ಟಾಂತ ಕೊಟ್ರಲ್ಲ, ಇದು ಬೇರೆ ಬೇರೆ ಕಡೆಯಲ್ಲೂ ಕೂಡ ಬಂದಿದೆ ಅನ್ನೋದನ್ನ ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಆ ಗ್ರಂಥದಲ್ಲಿ ಒಂದು ಮಾತು ಬರುತ್ತೆ, ಪಂಚಾತ್ಮಕೋ ಮಾರುತ ಏವ ಬಾಣ. ಪರಮಾತ್ಮನ ಕೈಯಲ್ಲಿ ಬಾಣ ಇದೆ, ಆ ಬಾಣಕ್ಕೆ ಅಭಿಮಾನಿ ದೇವತೆ ವಾಯುದೇವರೇ. ಆ ವಾಯುದೇವರೇನೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಅವತಾರ ಮಾಡಿದ್ದಾರೆ. ಎಲ್ಲ ಪ್ರಸಂಗಕ್ಕೆ ಅನುಕೂಲವಾಗಿದೆ ಅಂತ ಹೇಳ್ತಾರೆ. ಇವರು ಕೊಟ್ಟ ದೃಷ್ಟಾಂತಕ್ಕೂ ಬರ್ತಾ ಇರುವ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೂ ಸರಿಯಾಗಿ ಹೊಂದಿಕೆ ಆಗುತ್ತೆ. ಭಗವಂತನ ಕೈಯಲ್ಲಿರುವ ಬಾಣ ಅದು ವಾಯುದೇವರ, ಅದಕ್ಕೆ ಅಭಿಮಾನಿ ದೇವತೆಗಳು. ಅಚ್ಯುತ ಪ್ರೇಕ್ಷಾಚಾರ್ಯರು ಕರೆಸ್ತಾ ಇರೋದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎನ್ನುವ ಬಾಣವನ್ನು, ಅದನ್ನ ಪ್ರಯೋಗ ಮಾಡ್ತಾರೆ. ಅವರು ಬಂದು ನಮಸ್ಕಾರ ಮಾಡ್ತಾರೆ, ಗುರುಗಳಿಗೆ ನಮಸ್ಕಾರ ಮಾಡಿ ಏನಾಗಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ, ಜೈತ್ರಂ ಪ್ರಜಿಜ್ಞಾಸು ಕುತೂಹಲಾಕುಲಂ ನೃಣಾಂ ಕುಲಂ ಪ್ರತ್ವರಿತಂ ನಿಶಾಮಯನ್ ಅವಂದತೋಪ್ಯೇತ ಗುರುಂ ಗರಿಷ್ಠಧೀಹಿ ಸ್ವರೂಪ್ಯ ಪೀಠಾಯತನೋತ್ತಮಸ್ಥಿತಂ. ಅಷ್ಟೊತ್ತಿಗಾಗಲೇ ಅವಂದದೋಪ್ಯೇತ ಗುರುಂ ಗರಿಷ್ಠಧೀಹಿ ಬಂದು ನಮಸ್ಕಾರ ಮಾಡಿ ಗುರುಗಳ ಹತ್ರ ಏನಾಗಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲ ಅನಂತೇಶ್ವರ ದೇವಸ್ಥಾನದಲ್ಲಿ ಸೇರಿದ್ದಾರಂತೆ. ಉತ್ತಮ ಸ್ಥಿತಂ, ಉತ್ತಮ ಜಾಗ ಅಂದ್ರೆ ಉಡುಪಿಯಲ್ಲಿ ಅನಂತೇಶ್ವರನ ಸನ್ನಿಧಾನ. ಆ ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು ಮೊದಲೇ ಕೂತಿದ್ರು. ವಾದಿಸಿಂಹ ಬುದ್ಧಿಸಾಗರ ಬಂದಾಗಿತ್ತು. ಈ ವಿಷಯ ಇಡೀ ಉಡುಪಿಗೆ ಹರಡ್ತಂತೆ. ಎಲ್ಲ ಜನ ಅಲ್ಲಿ ಸೇರಿದ್ದಾರೆ. ಯಾರು ಗೆಲ್ತಾರ ನೋಡ್ಬೇಕಲ್ಲ, ಯಾಕೆಂದ್ರೆ ಅಲ್ಲಿ ತನಕ ಇಂಥ ವಾದಗಳು ನೋಡೇ ಇರಲಿಲ್ಲ. ಈಗಾಗಲೇ ಇವ್ರು ಗೆದ್ದು ಗೆದ್ದು ಮುಂದಕ್ಕೆ ಬರ್ತಿರೋದು ಕೇಳಿ ಬಹಳ ಸಂತೋಷ ಆಗಿತ್ತು. ಮತ್ತೆ ವಾದಿಸಿಂಹ ಬುದ್ಧಿಸಾಗರನ ಬಗ್ಗೆ ಆಗ್ಲೇ ಜಗತ್ತಿನಲ್ಲೆಲ್ಲ ಪ್ರಸಿದ್ಧಿ ಇತ್ತು, ಅವರನ್ನು ಇದುವರೆಗೂ ಯಾರು ಸೋಲಿಸಿಲ್ವಂತೆ. ಎಲ್ಲರಿಗೂ ಕುತೂಹಲ, ಜನರಿಗೆಲ್ಲ ಆಶ್ಚರ್ಯ. ಹಾಗಾದ್ರೆ ಯಾರು ಗೆಲ್ತಾರ ನೋಡ್ಬೇಕಲ್ಲ. ಮೊನ್ನೆ ಬಂದಾಗಲಂತೂ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಗೆದ್ರು. ಆದ್ರೆ ಈಗ ಯಾರು ಗೆಲ್ತಾರೆ ಅದನ್ನು ನೋಡೋ ಕಾರಣದಿಂದ ನೃಣಾಂ ಕುಲಂ ಪ್ರತ್ವರಿತಂ ನಿಶಾಮಯನ್, ಒಬ್ಬೊಬ್ಬರಲ್ಲ, ಆ ಅನಂತೇಶ್ವರ ದೇವಸ್ಥಾನದ ತುಂಬಾ ಜನರ ಸಮೂಹ ನೂಕು ನುಗ್ಗಲಾಗಿ ಸೇರಿದ್ದ, ಯಾರು ಗೆಲ್ತಾರೆ ನೋಡ್ಬೇಕು ಅಂತ. ಆ ಅಷ್ಟು ಜನರ ಮಧ್ಯದಲ್ಲಿ ಮಧ್ವಾಚಾರ್ಯರು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಏನಾಗಬೇಕು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಈ ತರ ಬಂದಿದ್ದಾರೆ, ಇವರು ನಿಮ್ಮ ಜೊತೆ ವಾದ ಮಾಡಿ ಯಾವುದು ಸರಿಯಾದದ್ದು ಅಂತ ಇಷ್ಟು ಜನರ ಮುಂದೆನೆ ತೀರ್ಮಾನ ಆಗಲಿ ಅನ್ನೋದು ಅವರ ಉದ್ದೇಶ ಅಂತ ಹೇಳಿದಾಗ ಸರಿ ಅವರೇ ಪ್ರಾರಂಭ ಮಾಡ್ಲಿ ಅಂತ ಹೇಳ್ತಾರೆ. ಅವಾಗ ಅವರು ಪ್ರಾರಂಭ ಮಾಡ್ತಾರೆ. ಸವಾದಿ ಸಿಂಹಸ್ಯ ಗಿರಂ ಗರೀಯಸಿ ಅಖಂಡ ಯತ್ ಪಂಡಿತ ಮಂಡಲಾಂತರೇ ತೀಕ್ಷ್ಣೇನ ವಾಕ್ಯೇನ ಮಿತೇನ ವೇಗಿನ ಗದಾಂ ಶರೇನೇವ ವಿಶಾರದೋ ಮುಹುಹು. ವಾಕ್ಯ ವಾದಿಸಿಂಹ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಅವನು ಪ್ರಾರಂಭ ಮಾಡಿದ್ರೆ ಅವನು ಮೊದಲೇ ವೈಶೇಷಿಕರು ಅಂದ್ರೆ ಅವರು ದೊಡ್ಡ 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 ಅನುಮಾನಗಳನ್ನು ಪ್ರಯೋಗ ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಆ ವಾಕ್ಯ ನಾವೆಲ್ಲ ಗದ್ಯ ಅಂತ ಕನ್ನಡದಲ್ಲಿ ಓದ್ತೀವಿ, ಅದಕ್ಕೆ ಕೊನೆ ಅನ್ನೋದು ತುಂಬಾ ದೂರ ಇರುತ್ತೆ. ಎಷ್ಟೋ ದೊಡ್ಡದಾಗಿ ಹೇಳಿದ ಮೇಲೆ ಒಂದು ಕೊನೆ, ಮತ್ತೆ ಆಮೇಲೆ ಇನ್ನೊಂದಿಷ್ಟು ವಾಕ್ಯಗಳನ್ನು ಹೇಳಿದ್ಮೇಲೆ ಒಂದು ಕೊನೆ.
ಈ ತರ ಬಹಳ ಉದ್ದುದ್ದವಾದ ವಾಕ್ಯಗಳು ಕನ್ನಡದಲ್ಲಿ ನಾವು ಗದ್ಯದಲ್ಲಿ ಯಾವ ರೀತಿಯಾಗಿ ನೋಡ್ತೀವೋ ಆ ತರ ವೈಶೇಷಿಕರ ಮತದಲ್ಲಿ ಅನುಮಾನಗಳು ಅಷ್ಟು ದೊಡ್ಡದಾಗಿರುತ್ತೆ. ಆ ಅನುಮಾನವನ್ನ ಮೊದಲು ವಾಪಸ್ ಹೇಳಲಿಕ್ಕೆ ಬರೋದೇ ಕಷ್ಟ. ಯಾಕಂದ್ರೆ ಅಷ್ಟು ದೊಡ್ಡ ಅನುಮಾನವನ್ನು ಪ್ರಯೋಗ ಮಾಡಿದಾಗ ವಾಪಸ್ ಆ ಅನುಮಾನವನ್ನು ಹೇಳಿ ಆಮೇಲೆ ಆ ಅನುಮಾನಕ್ಕೆ ದೋಷ ಹೇಳಬೇಕು. ಮೊದಲು ಅನುಮಾನ ಹೇಳಲಿಕ್ಕೆ ಬರಲಿಲ್ಲ ಅಂತ ಆದ್ರೆ ಅದಕ್ಕೆ ದೋಷ ಎಲ್ಲಿಂದ ಹೇಳಲಿಕ್ಕೆ ಬರ್ಲಿಕ್ಕೆ? ಅದರಿಂದ ಇಷ್ಟು ಕಷ್ಟ ಇನ್ನೊಂದು ಮತವನ್ನ ಖಂಡನೆ ಮಾಡೋದು. ಆ ವಾದಿಸಿಂಹ ಮೊದಲೇ ಅದರಲ್ಲಿ ಮಹಾಪ್ರಬಲ, ದೊಡ್ಡ ವಾಕ್ಯ, ದೊಡ್ಡ ಅನುಮಾನವನ್ನ ಹೇಳಿ ಇದಕ್ಕೇನು ದೋಷ ಹೇಳಲಿಕ್ಕೆ ಆಗಬಾರದು ಆ ಥರದ ಒಂದು ಅನುಮಾನವನ್ನ ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದರೆ ಎಲ್ಲ ಕಾಯ್ತಾ ಇದ್ದಾರೆ. ಇಷ್ಟು ದೊಡ್ಡ ಅನುಮಾನ ಹೇಳ್ಬಿಟ್ಟ, ಏನ್ ಹೇಳ್ತಾರೋ ಏನೋ ಗೊತ್ತಿಲ್ವಲ್ಲ ಅಂತ ಕಾಯ್ಬೇಕಾದ್ರೆ ಆಚಾರ್ಯರು ಬಹಳ ಚಿಕ್ಕದಾಗಿ ಒಂದು ಮಾತು ಹೇಳ್ತಾರೆ. ಒಂದೇ ಚಿಕ್ಕ ಮಾತು, ಇಷ್ಟು ದೊಡ್ಡ ಅನುಮಾನ ಪ್ರಯೋಗ ಮಾಡಿ ಇದನ್ನ ಹೇಳಲಿಕ್ಕಾಗುತ್ತೋ ಇಲ್ವೋ ಅಂತ ಜನ ಕಾಯ್ತಿರ್ಬೇಕಾದ್ರೆ ಆಚಾರ್ಯರ ಒಂದೇ ಒಂದು ಚಿಕ್ಕದಾದ ಮಾತು ಅವನ ಬಾಯನ್ನು ಮುಚ್ಚುತ್ತೆ. ಅಷ್ಟು ದೊಡ್ಡ ಅನುಮಾನ ಹೇಳಿದರೆ ಚಿಕ್ಕ ಮಾತು ಬಾಯಿ ಮುಚ್ಚುತ್ತೆ. ಅದನ್ನ ಒಂದು ಸುಂದರವಾದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಒಬ್ಬ ಗದೆ ಹಿಡ್ಕೊಂಡು ಒಬ್ಬ ವೀರ ಯುದ್ಧ ಮಾಡಬೇಕು ಅಂತ ಗದೆಯನ್ನು ಎತ್ತುತ್ತಾನೆ. ಆದ್ರೆ ತೀಕ್ಷ್ಣವಾದ ಬಾಣ, ಅದು ಏನನ್ನ ಬೇಕಾದ್ರೂ ಕತ್ತರಿಸುವ ಶಕ್ತಿ ಬಾಣಕ್ಕಿರುತ್ತೆ. ಆದ್ರೆ ಬಿಡಲಿಕ್ಕೆ ಆ ವ್ಯಕ್ತಿಗ ಆ ಚಾಣಾಕ್ಯತನ ಇರಬೇಕು, ಆ ವೇಗದಲ್ಲಿ ಅದನ್ನು ಬಿಡಬೇಕು, ಆ ಕ್ರಮ ಗೊತ್ತಿರಬೇಕು, ಸರಿಯಾಗಿ ಗುರಿಗೆ ಬಿಡಬೇಕು. ಬಾಣ ಚಿಕ್ಕದು, ಗದೆ ದೊಡ್ಡದು, ಆದ್ರೆ ಆ ಗದೆಯನ್ನ ಸೀಳಿ ಹಾಕುವ ಸಾಮರ್ಥ್ಯ ಬಾಣಕ್ಕಿರುತ್ತೆ. ಬಾಣ ಚಿಕ್ಕದಲ್ಲ ಅಂತ ಹೇಳಿದ್ರೆ ಚಿಕ್ಕದೇ, ತೀಕ್ಷ್ಣತೆಯಲ್ಲಿ ನಿಜವಾದ ಅರ್ಥ ಇರೋದು. ಗದೆ ದೊಡ್ಡದಾಗಿದೆ ಎಂದು ಮಾತ್ರಕ್ಕೆ ಅವನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ತೀಕ್ಷ್ಣವಾದ ಬಾಣ ಅದು ಚಿಕ್ಕದಾಗಿದ್ರು ಗದೆಯನ್ನು ಸೀಳಿ ಹಾಕುವ ತರ ಆನಂದ ತೀರ್ಥರು ಹೇಳಿದ ಚಿಕ್ಕ ಮಾತು ಅವನು ಹೇಳಿದ ಅಷ್ಟು ದೊಡ್ಡ ಅನುಮಾನಕ್ಕೆ ಉತ್ತರ ಆಗುತ್ತೆ. ಅವನಿಗೆ ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸಭೆ ಇಷ್ಟು ಜನ ಸೇರಿದ್ದಾರೆ, ಅದರ ಮಧ್ಯದಲ್ಲಿ ಅವಮಾನ ಆದ್ರೆ ಹೇಗೆ? ಆನಂದ ತೀರ್ಥರ ಮಾತಿಗೆ ಅವನಿಗೆ ಅಸೂಯೆ, ಅವರ ಮೇಲೆ ಇನ್ನೂ ಅಸೂಯೆ ಉಂಟಾಗಿ ಅವನು ಹೇಳ್ತಾನೆ, ಅಸಾವಸೂಯನ್ ದ್ವಿನವ ಪ್ರಕಾರತೋ ಯಚೀಕೃಪತ್ ಕಂಚಿದತಾರ್ಥಮುಚ್ಚಕೈ ಜಗದ್ವಿತೆ ತುಷ್ಟ್ಯ ಜಯೇ ಸಂಶಯ ತಾವಜ್ಜನೋ ಜಾಯತ ಪೂರ್ಣಚೇತಸಃ. ಆದಾಗ ಮತ್ತೊಂದು ಅನುಮಾನವನ್ನು ಪ್ರಯೋಗ ಮಾಡ್ತಾನಂತ. ಆ ಅನುಮಾನ ಎಂಥ ವಿಚಿತ್ರವಾದದ್ದು ಅಂದ್ರೆ ಮೊದಲೇ ಒಂದು ಅನುಮಾನ ಹೇಳಿದ್ದ, ಅದಕ್ಕೆ ಬಹಳ ಚಿಕ್ಕದಾಗಿ ಉತ್ತರ ಕೊಟ್ಟದನ್ನ ಮುಗಿಸಿಬಿಟ್ಟಿದ್ರು. ಈಗ ಅವನು ಹೇಳುವ ಅನುಮಾನ ಅಸಾವಸೂಯನ್ ದ್ವಿನವ ಪ್ರಕಾರತೋ ಅಂತ ಹೇಳ್ತಾನೆ. ಅವನಿಗೆ ಅಸೂಯೆ ಆಯ್ತು, ತಡ್ಕೊಳ್ಲಿಕ್ಕಾಗ್ಲಿಲ್ಲ, ಅವನಿಗೆ ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ಹಾಗಾದ್ರೆ ಅದಕ್ಕೆ ಬೇಡ, ಇದಕ್ಕೆ ಹೇಳಿ ಅಂತ ಶುರು ಮಾಡ್ತಾನೆ. ಅದು ಎಂಥದ್ದು ಅಂದ್ರೆ ದ್ವಿನವ ಪ್ರಕಾರ. ನವ ಅಂದ್ರೆ 9 ಅಂತ ಅರ್ಥ. ದ್ವಿನವ 9 ಅಂದ್ರೆ 18 ವಿಕಲ್ಪಗಳಿಂದ ಕೂಡಿದ ಅನುಮಾನ ಪ್ರಯೋಗ ಮಾಡ್ತಾರೆ. ಒಂದಲ್ಲ ಎರಡಲ್ಲ, 18 ವಿಕಲ್ಪ ಇದೆ. ಆ 18 ವಿಕಲ್ಪಗಳನ್ನ ಒಂದೊಂದಾಗಿ ಬಿಡಿಸಿ ಅದಕ್ಕೆಲ್ಲ ಪ್ರತ್ಯೇಕವಾಗಿ ಉತ್ತರ ಕೊಡ್ತಾ ಬರಬೇಕು. ಇಷ್ಟು ದೊಡ್ಡ ಅನುಮಾನ ಪ್ರಯೋಗ ಮಾಡಿದಾಗ ಅಲ್ಲಿದ್ದ ಜನಕ್ಕೆ ಅವಾಗ ಭಯ ಆಗುತ್ತೆ. ಇಲ್ಲಿ ತನಕ ಗೆದ್ದಿದ್ರು, ಇನ್ನು ಮುಂದೆ ಏನೋ ಗತಿ ಗೊತ್ತಿಲ್ಲ, 18 ವಿಕಲ್ಪ ಇರೋ ಅನುಮಾನ ಪ್ರಯೋಗ ಮಾಡಿದ್ದಾನೆ, ಅದನ್ನು ವಾಪಸ್ ಹೇಳ್ತಾರೋ ಇಲ್ವೋ ಅಂದ್ರೆ ಆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಜಗದ್ವಿಜಯ ತುಷ್ಟ್ಯ ಜಯೇ ಸಂಶಯ. ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯ, ವಾಯುದೇವರ ಸಾಮರ್ಥ್ಯ ಏನು ಸಣ್ಣದ್ದಲ್ಲ. ಅಂತ ವಾಯುದೇವರ ಅವತಾರವೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರ ಸಾಮರ್ಥ್ಯದ ಮೇಲೆ ಯಾಕಿಷ್ಟೊಂದು ಅನುಮಾನ? ಅದು ಏನ್ ಮಾಡ್ಬೇಕು? ಜನಕ್ಕೆ ಗೊತ್ತಿಲ್ಲ, ಅವರ ಜ್ಞಾನದ ಅರಿವು ಜನರಿಗಿಲ್ಲ. ಹಾಗಾಗಿ ಜನ ಎಲ್ಲ ಎದುರ್ಕೊಂಡು ಕೂತಿದ್ದಾರೆ, ಗೆಲ್ಲಕ್ಕಾಗುತ್ತೋ ಇಲ್ವೋ ಅಂತ ಅವ್ರು ಅನ್ಕೊಂಡಿದ್ದಾರೆ ಅಂತ ಅವರೆಲ್ಲ ಭಯ ಪಟ್ರೆ ಕವಿಗಳು ಆ ಭಯ ಪಡಬೇಡಿ ಅಂತ ಹೇಳ್ತಾರೆ. ಪಂಡಿತಾಚಾರ್ಯರು ಯಾವ ಭಯ ಪಡಬೇಡಿ, ಮುಂದೆ ಏನಾಗತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ. ವಿಕಲ್ಪ ಕೋಠೆ ರಥ ಕಂಡ ಯಂದ್ರತಂ ರೇಜೇದಿಕಂ ಸ್ಮೇರ ಮುಖೋ ಬೃಹನ್ಮತಿ ಸಮಸ್ತ ತೀರ್ವಾದ್ಯುಮಡಿರು ವಿಶುದ್ಧಯ ಗವಾಶ್ರಿತೋ ವಿಷ್ಣು ಪದಂ ಸದಾಸ್ಪದಂ. ಯಾವಾಗ ಕತ್ತಲೆ ಇರುತ್ತೋ ಅಲ್ಲಿ ತನಕ ನಕ್ಷತ್ರಗಳಿಗೆ, ಚಂದ್ರಕ್ಕೆ ತಾನೇ ದೊಡ್ಡ ಬೆಳದಿಂಗಳು, ನನ್ನನ್ನು ಬಿಟ್ಟರೆ ಯಾರಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಇಡೀ ರಾತ್ರಿ ಎಷ್ಟೋ ಜನರಿಗೆ ರಾತ್ರಿ ಕಾಲದಲ್ಲಿ ಭಯ ಆಗತ್ತೆ. ಆದ್ರೆ ಚಂದ್ರ ನಕ್ಷತ್ರಗಳಿಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ನಾವೇ ನಮ್ಮಷ್ಟು ಬೆಳಕು ಕೊಡೋರು ಯಾರಿದ್ದಾರೆ, ಇವತ್ತಿನ ಬೆಳದಿಂಗಳು ಅಂದ್ರೆ ಅದು ನಮ್ಮಿಂದಲೇ ಇರೋದು ಅನ್ನುವ ಒಂದು ಗರ್ವ ಇರುತ್ತೆ. ಎಲ್ಲಿ ತನಕ ಇರತ್ತೆ? ಸೂರ್ಯ ಉದಯ ಆಗೋ ತನಕ ಮಾತ್ರ. ಜನರಿಗೂ ಭಯ ಯಾವಾಗ ಅಂದ್ರೆ ಕತ್ತಲೆಯಲ್ಲಿ ಇದ್ದಾಗ ಭಯ ಆಗುತ್ತೆ. ಚಂದ್ರ ನಕ್ಷತ್ರಗಳು ಲಕ್ಷ ಇರ್ಲಿ, ಕೋಟಿ ಸಂಖ್ಯೆಯಲ್ಲಿ ನಕ್ಷತ್ರಗಳಿರ್ಲಿ, ಚಂದ್ರನು ಜೊತೆಗೆ ಸಹಕಾರಿಯಾಗಿರ್ಲಿ, ಇಷ್ಟಿದ್ರು ಕತ್ತಲೆ ಕಂಡ್ರೆ ಜನರಿಗೆ ಭಯವೇ. ಯಾರೇ ಕೋಟಿ ನಕ್ಷತ್ರ ಇದೆಯಪ್ಪ ಅಂತ ಯಾರು ಧೈರ್ಯವಾಗಿ ಕತ್ತಲೆಯಲ್ಲಿ ಇರೋರು ನೋಡಿದ್ರು? ಯಾರು? ಎಲ್ರಿಗೂ ಸೂರ್ಯ ಉದಯ ಆದಾಗಲೇನೆ ಭಯ ಪರಿಹಾರ ಆಗೋದು. ಕತ್ತಲೆ ಅಂದ್ರೆ ಅದು ಎಷ್ಟಿದ್ರು ಭಯವೇ. ಆದ್ರೆ ಸೂರ್ಯ ಒಬ್ಬನೇ, ಕೋಟಿ ನಕ್ಷತ್ರಗಳವಾಗಿರೋದಿಲ್ಲ, ಒಬ್ಬನೇ ಸೂರ್ಯ. ಅವನು ಉದಯ ಆದ್ರೆ ಅಷ್ಟು
ಆ ಬೆಳದಿಂಗಳು ಆ ನಕ್ಷತ್ರಗಳ ಪ್ರಭೆ ಎಲ್ಲ ಮುಚ್ಚೋಗುತ್ತೆ. ಸೂರ್ಯ ಉದಯ ಆಗ್ತಿದ್ದಂಗೆ ಯಾವುದು ಕಾಣೋದಿಲ್ಲ. ಆದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಇವರದ್ದೇ ಹಾರಾಟ. ಹಾಗೆ ಇವನು 18 ವಿಕಲ್ಪದ ಅನುಮಾನ ಪ್ರಯೋಗ ಮಾಡಿದರೇನು, 108 ವಿಕಲ್ಪದ ಅನುಮಾನ ಪ್ರಯೋಗ ಮಾಡಿದರೇನು, ಆನಂದ ತೀರ್ಥರು ಅನ್ನುವ ಸೂರ್ಯನ ಎದುರುಗಡೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 18 ವಿಕಲ್ಪದ ಅನುಮಾನವನ್ನ ಪ್ರಯೋಗ ಮಾಡಿದಾಗ ಸೂರ್ಯ ಯಾವ ರೀತಿಯಾಗಿ ಸಮಗ್ರವಾಗಿ ಕತ್ತಲೆಯನ್ನು ನಾಶ ಮಾಡಿ ಒಳ್ಳೆಯ ಬೆಳಕನ್ನು ಕೊಡ್ತಾನೋ, ಹಾಗೆ ಅನಂತ ತೀರ್ಥ ಭಗವತ್ಪಾದಾಚಾರ್ಯರು ಅವನು ಮಾಡಿದ ಅನುಮಾನದ ಪ್ರತಿಯೊಂದು ವಿಕಲ್ಪಗಳಿಗೆ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾ ಬರ್ತಾರೆ. ಯಾವುದನ್ನು ಬಿಡೋದಿಲ್ಲ. ಅವನು ಹೇಳಿದ ಅನುಮಾನವನ್ನು ವಾಪಸ್ ಹೇಳಿ ಅದರ ಪ್ರತಿಯೊಂದು ವಿಕಲ್ಪಗಳಿಗೂ ಉತ್ತರವನ್ನ ಕೊಡ್ತಾ ಬರ್ತಾರೆ. ಕೊಡ್ತಾ ಬಂದಾಗ ಅವನಿಗೇನು ಹೇಳಬೇಕು ಅನ್ನೋದು ತೋಚಬೇಕಲ್ಲ. ಯಾಕೆಂದ್ರೆ ನಕ್ಷತ್ರ ಇರೋ ತನಕ ತನ್ನದ್ದೇ ತಾನೇ ಹಾರಾಟ ಅಂತ ನೋಡಿದ ಹಾಗೆ ನಕ್ಷತ್ರಗಳಿಗೆ ನಮ್ಮದ್ದೇ ಬೆಳಕು ಜಾಸ್ತಿ. ಈಗ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನ್ನುವ ಸೂರ್ಯ ಉದಯಿಸಿ ಆಯಿತು. ಅವರು ಉದಯಿಸಿದ ಮೇಲೆ ಮತ್ತೆ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಹೆಸರು ವಾದಿಸಿಂಹ, ಆದ್ರೆ ಆಚಾರ್ಯರು ಕೊಟ್ಟ ಉತ್ತರದಿಂದ ಗ್ರಾಮಸಿಂಹ ಆದ ಅಂತ ಹೇಳ್ತಾರೆ. ಹೆಸರು ವಾದಿಸಿಂಹ, ಆದ್ರೆ ಆಚಾರ್ಯರು ಉತ್ತರ ಕೊಟ್ಟ ಮೇಲೆ ಗ್ರಾಮಸಿಂಹ ಆದ. ಗ್ರಾಮಸಿಂಹ ಅಂದ್ರೆ ಏನು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆ ಥರ ಹೆಸರಿಗೂ ತಾನು ಮಾಡುವ ಕೆಲಸಕ್ಕೂ ಸಂಬಂಧ ಇಲ್ಲ ಅಂತ ಮೊದಲು ನೋಡಿದ ಹಾಗೆ ಆನಂದ ತೀರ್ಥರು ಅಂತ ಇಟ್ಟ ಹೆಸರಿಗೆ ಸಾರ್ಥಕ್ಯ ಅವರು ತೋರಿಸಿಕೊಟ್ರು. ಇಲ್ಲೇ ನಮಗೆ ಅದಕ್ಕೊಂದು ದೃಷ್ಟಾಂತ ಸಿಕ್ತು. ಹೆಸರು ಮಾತ್ರವಾದಿ ಸಿಂಹ ಬುದ್ಧಿಸಾಗರ, ಅದಕ್ಕೆ ತಕ್ಕಾದ ಅನುಮಾನಗಳು ಅವರ ಹತ್ರ ಇರಲಿಲ್ಲ. ಈ ತರ ನಿರಾಕರಣೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.